ಇಷ್ಟಕ್ಕೂ ಯಾರಿಗೂ ಯಾವ ಅನುಮಾನನೂ ಬರ್ದೆ ಅವ್ರ ಪಾಸ್ಟ್ ಬಗ್ಗೆ ಅವ್ರು ಮಾತಾಡೋ ಹಾಗೆ ನನ್ ಕೈಲೂ ನೀನ್ ಮಾತಾಡ್ಸಿ ಎಲ್ರ ಮುಂದೆ ಸಿಕ್ಕ ಹಾಕ್ಸಕ್ಕೆ ಅಬ್ಬಬ್ಬಬ್ಬಬ್ಬಾ ಏನ್ ಪ್ಲಾನ್ ಮಾಡ್ದೆ ವೈದೇಹಿ. ಹೌದು, ಸಿಕ್ಕಾಕೋತ್ಯಾ, ನಿನ್ ಕತೆ ಮುಗೀತು ಅಂತ ಅನ್ಕೊಂಡಿದ್ದೆ. ಕಡೆ ಕ್ಷಣದಲ್ಲಿ ಯಾರೊಬ್ರು ಬಂದು ಏನೋ ಕುಡ್ಸಿದ್ರು. ನಿನಗೆ ಕುಡ್ದಿದ್ ಮತ್ತೆಲ್ಲ ಇಳಿದು ಹೋಯ್ತು. ಉಳ್ಕೊಂಬಿಟ್ಟೆ. ಸುಳಿ ಅಂತವ್ರ ಜೊತೆ ಆಟ ಆಡಿದ್ರೆ ಸುಳಿ ಸೆಳೆತಕ್ಕೆ ಕೊಚ್ಕೊಂಡ್ ಹೋದಂಗೆ ಕೊಚ್ಕೊಂಡ್ ಹೋಗ್ತ್ಯಾ. ಆ ಸುಳಿ ಸೆಳೆತಕ್ಕೆ ನೀನೇ ಕೊಚ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಯಾರೋ ಬಂದು ನಿನ್ ಕೈ ಹಿಡಿದು ಮೇಲೆ ಕೆತ್ತಿದ್ರಲ್ಲ, ಯಾರವರು? ಹೇಳ್ಬೇಕಾ? ಅವ್ರು ಯಾರು? ಅಬ್ಬಾ, ಕೇಳಿದ ತಕ್ಷಣ ಹೇಳ್ಬಿಡ್ಬೇಕು ಪಾಪ. ಒಂದ್ ವೇಳೆ ನಾನು ಹಿಂಗ್ ಹೇಳಿದ್ರು ಕೂಡ ನೀನ್ ನನ್ನ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನನ್ ಟೈಮ್ ಅಷ್ಟು ಚೆನ್ನಾಗಿದೆ. ಇವತ್ ನಿನ್ ಟೈಮ್ ಚೆನ್ನಾಗಿರ್ಬಹುದು, ಆದ್ರೆ ಟೈಮ್ ಚೆನ್ನಾಗಿಲ್ದಿರೋ ದಿನ ಕೂಡ ಒಂದಿರತ್ತೆ ಅಲ್ವಾ? ಅವಾಗ ನಿನ್ ಪರಿಸ್ಥಿತಿ ಏನು? ಸತ್ಯಕ್ಕೆ ಕಾಲ ಕರ್ಮ ಅನ್ನೋದಿರಲ್ಲ. ಅದೇ ಸುಳ್ಳಿಗಾದ್ರೆ ಕಾಲ ಕೂಡ್ ಬರ್ದೇ ಹೋದ್ರೂ ಕರ್ಮ ಬುದ್ಧಿ ಕಲ್ಸತ್ತೆ. ನೀನು ನಕಲಿ ಶ್ರವಂತಿ. ಯಾವತ್ತಿಗೆ ಆದ್ರೂ ಕರ್ಮ ನಿನಗೆ ಬುದ್ಧಿ ಕಲ್ಸತ್ತೆ. ಅಮ್ಮ ಶ್ರವಂತಿ, ನೀನ್ ಇಲ್ಲಿದ್ಯಮ್ಮ? ಏನಾಯ್ತು ಮಾವ? ಏನೂ ಇಲ್ಲಮ್ಮ. ಈ ವಿಷಯ ಎಲ್ರೂ ಇರ್ಬೇಕಾದ್ರೆ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಆ ಹುಡುಗಿಗೆ ಏಟ್ ಬಿದ್ದಿದ್ದು, ಇದೆಲ್ಲ ಆಗಿದ್ರಿಂದ ಹೇಳೋದಕ್ಕಾಗ್ಲಿಲ್ಲ ಅಷ್ಟೆ. ಅಷ್ಟಕ್ಕೂ ವಿಷಯ ಏನು ಅಂದ್ರೆ, ನಾಳೆ ನಿನಗೆ ಸೇರ್ಬೇಕಿರೋ ಆಸ್ತಿನ ನಿನಗೆ ಒಪ್ಪಿಸ್ತಾ ಇದ್ದೀನಮ್ಮ. ಇವಾಗದಕ್ಕಷ್ಟು ಆತ್ರ ಏನಿದೆ ಮಾವ? ಆತ್ರ ಅಂತ ಅಲ್ಲಮ್ಮ, ನಾಳೆ ತುಂಬಾನೇ ವಿಶೇಷವಾಗಿರೋಂಥ ದಿನ. ಆ ವಿಶೇಷವಾದಂಥ ದಿನ ನಿನಗೆ ಆಸ್ತಿ ಕೊಟ್ರೆ ನನಗೆ ತೃಪ್ತಿ ಆಗತ್ತೆ. ಹಾಗೇನೆ ನಿನಗೆ ಸೇರ್ಬೇಕಿರೋ ಆಸ್ತಿನ ನಿನಗೆ ಒಪ್ಪಿಸ್ಬಿಟ್ರೆ ನನ್ನ ಮೇಲಿರೋ ಜವಾಬ್ದಾರಿ ಅರ್ಧ ಕಳ್ದಂಗಾಗತ್ತೆ. ಸರಿ ಮಾವ, ನಿಮ್ಮಿಷ್ಟ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಹೇಳ್ತೀನಿ. ಒಳ್ಳೇದಮ್ಮ. ಆಗ್ಲೇ ಏನ್ ಹೇಳ್ದೆ? ನನ್ ಕತೆ ಮುಗ್ದು ಹೋಗತ್ತಾ? ಈಗೇನ್ ಹೇಳ್ತ್ಯಾ? ಆಸ್ತಿಲಿ ಅರ್ಧ ಭಾಗ ನನ್ನ ಹೆಸರಿಗೆ ಬರೀತಿದ್ದಾರೆ ವೈದೇಹಿ. ಒಂದು ಸಲ ಆಸ್ತಿ ನನ್ ಕೈಗೆ ಸೇರಿದ್ಮೇಲೆ ಕಾಲಕರ್ಮದ ಜೊತೆ ನನ್ಗೇನ್ ಕೆಲ್ಸ ಹೇಳು? ಆಗ ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಹಗಲ್ಗನಸನ್ನ ಕಾಣ್ಬೇಡ. ನಾಳೆ ಅಲ್ವಾ ನಿನಗೆ ಆಸ್ತಿ ಕೊಡ್ತೀನಿ ಅಂದಿದ್ದು. ಕೊಟ್ಟ ಮೇಲೆ ನಿನ್ ಕೈಗೆ ಬಂದಾಗ ನೋಡೋಣ. ಏನ್ ಮಾತಾಡ್ತಾ ಇದ್ಯಾ? ನಿಮ್ ಪ್ರೀತಿಯ ಮಾವ ದಶರಥ್ ರಾಮ್ ಅವರು ಮಾತು ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಹೇಳಿದ್ದೆಲ್ಲ ಖಂಡಿತ ಮಾಡೇ ಮಾಡ್ತಾರೆ ಅಂತ ಅರ್ಥ. ನಡೆಯತ್ತಾ ಇಲ್ವಾ ಅನ್ನೋದು ಮಾತು ಕೊಟ್ಟಿರೋರ್ ಮೇಲಿರಲ್ಲ. ಯಾರಿಗ್ ಮಾತು ಕೊಟ್ಟಿದ್ರೋ ಅವ್ರ ಅರ್ಹತೆ ಮೇಲಿರತ್ತೆ. ನಿನಗ ಅರ್ಹತೆ ಇಲ್ಲದೆ ಇರೋದ್ರಿಂದ ಅದು ನಡೆಯಲ್ಲ. ನಡೆಯೋದಕ್ ನಾನ್ ಬಿಡಲ್ಲ. ಹಾಗಾದ್ರೆ ಇದನ್ನ ತಡಿಲೇಬೇಕು ಅಂತ ನೀನು ಡಿಸೈಡ್ ಮಾಡಿದ್ಯಾ ಅಂತ ಆಯ್ತು. ನೋಡೋಣ ಅದ್ ಹೇಗ್ ತಡೀತೀಯೋ ಅಂತ. ನಿನ್ನೆ ಶೋಭನಕ್ಕೂ ಇದೇ ಮಾತು ಹೇಳಿದ್ದೆ. ಅದ್ಯಾಕಂದ್ರೆ ನಿನ್ ಗಂಡಂಗ್ ನಿನ್ ಮೇಲೆ ಇನ್ನು ಪ್ರೀತಿ ಇರೋದ್ರಿಂದ, ನನ್ನ ಇನ್ನೂ ಅವನು ಅವ್ರ ಅತ್ತೆ ಮಗಳ ತರ ನೋಡ್ತಿರೋದ್ರಿಂದ ನಿನ್ನೆ ನೀನ್ ಅನ್ಕೊಂಡಂಗೆ ಆಯ್ತು.
ಆದ್ರೆ ಈ ಸಲ ಆತರ ಪರಿಸ್ಥಿತಿ ಖಂಡಿತ ಇಲ್ಲ. ಅದು ಸೋದ್ರ ಸೊಸೆ ಕೊಡ್ಬೇಕಾಗಿರೋಂತ ಆಸ್ತಿ. ನನ್ನ ಅವ್ರ ಸೋದ್ರ ಸೊಸೆ ಅಂತ ನಂಬಿರೋದ್ರಿಂದ ಖಂಡಿತವಾಗ್ಲೂ ಅವ್ರು ನನಗೆ ಕೊಡ್ತಾರೆ. ನಿನ್ ಕೈಯಲ್ಲಾದ್ರೆ ಅದನ್ ತಡೆದ್ ನೋಡು. ಬೇಬಿ, ಇನ್ನೊಂದ್ ವಿಷಯ, ಈಗ ಅದು ನಿನ್ ರೂಮ್ ಆಗಿರ್ಬೋದು, ಆದ್ರೆ ಆದಷ್ಟು ಬೇಗ ಅದು ನನ್ ಬೆಡ್ರೂಮ್ ಆಗೋದಿಕ್ಕೆ ಜಾಸ್ತಿ ಟೈಮ್ ಬೇಕಿಲ್ಲಮ್ಮ. ಈ ಆಸ್ತಿಲಿ ಇವಳಿಗೆ ಭಾಗ ಕೊಡಬಾರ್ದು. ಏನಾದ್ರೂ ಮಾಡ್ಲೇಬೇಕು, ಹೇಗಾದ್ರೂ ತಡಿಬೇಕು. ನನ್ನ ಹತ್ರನೇ ಆಟಾಡ್ತೀಯಾ? ಇನ್ಮೇಲಿಂದ ನಿಂಗ್ ಪ್ರತಿದಿನ ಚಳ್ಳೆ ಹಣ್ಣು ತಿನ್ಸ್ತೀನಿ ವೈದೇಹಿ. ಹಲೋ ಅಮ್ಮ. ಬೇಬಿ, ಇವಾಗ ಹೇಗಿದ್ಯಾ ನೀನು? ಅಲ್ಲಿ ಯಾರತ್ರನೂ ಮಾತಾಡ್ಲಿಲ್ಲ ತಾನೆ? ಸಿಕ್ಕಾಕೊಳ್ಳಿಲ್ಲ ತಾನೆ? ಯಾವ ಪ್ರಾಬ್ಲಮೂ ಆಗಿಲ್ಲ ಅಮ್ಮ. ಸರಿಯಾದ ಸಮಯಕ್ಕೆ ಬಂದು ನೀವು ಸೇವ್ ಮಾಡಿದ್ರಿ. ಇಲ್ಲ ಅಂದಿದ್ರೆ ಆ ಮತ್ತಲ್ಲಿ ನಾನು ಎಲ್ಲ ವಿಷಯ ಹೇಳ್ಬಿಡ್ತಿದ್ದೆ. ನಾನು ಅಷ್ಟಕ್ಕೂ ಅವ್ರ ಸೋದ್ರ ಸೊಸೆ ಅಲ್ಲ, ಚಂಚಲ ದೇವಿಯವ್ರ ಮಗಳು ಅಂತ ದಶರಥ ರಾಮನ್ ಗೊತ್ತಾಗಿ ಇಷ್ಟು ದಿನದ ನಮ್ ಕನ್ಸು ಆಸೆ ಎಲ್ಲ ನಾಶ ಆಗ್ತಿತ್ತಲ್ವಮ್ಮ. ಅಲ್ಲ, ನೀನ್ ಅಷ್ಟ್ ಕೇರ್ಲೆಸ್ ಆಗಿ ಜವಾಬ್ದಾರಿ ಇಲ್ದೇ ಇರೋರ್ ತರ ಯಾಕೆ ಕುಡ್ದೆ? ನನ್ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಏನಾಗ್ತಿತ್ತು ಹೇಳು? ಅದ್ರಿಂದ ನನ್ ಪ್ಲಾನ್ ಎಲ್ಲ ಹಾಳಾಯ್ತು ಮಾಮ್. ನಾನ್ ವೈದೇಹಿ ಕೈಲಿ ಅದನ್ ಕುಡ್ಸಿ ಶೋಭನದ್ ವಿಷಯ ಅವಳ ಕೈಲಿ ಹೇಳ್ಸೋಣ ಅಂತ ಅನ್ಕೊಂಡ್ರೆ ಆ ವೈದೇಹಿ ನನಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ಇಲ್ಲ ಅಂದಿದ್ರೆ ಅಷ್ಟೇ ಅವಳ ಕತೆ. ಒಬ್ರ ಜಾಗದಲ್ಲಿ ಇನ್ನೊಬ್ರು ಹೋಗಿ ನಾಟಕ ಮಾಡೋದು ದೊಡ್ಡ ಚಾಲೆಂಜ್ ಬೇಬಿ. ತುಂಬಾ ಹುಷಾರಾಗಿರ್ಬೇಕು. ಅಂಥದ್ರಲ್ಲಿ ನಮ್ ಬಗ್ಗೆ ತಿಳ್ಕೊಳ್ಳೋಂಥ ಶಕ್ತಿ ಒಬ್ರಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ನೀನ್ ಇನ್ನೆಷ್ಟು ಕೇರ್ಫುಲ್ ಆಗಿರ್ಬಾರ್ದು ಹೇಳು? ನೀನಿಡೋ ಪ್ರತಿ ಹೆಜ್ಜೆ ಚೆನ್ನಾಗಿ ಯೋಚನೆ ಮಾಡಿಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮಾಮ್. ವೈದೇಹಿನಿಷ್ಟು ದಿನ ಲೈಟ್ ಆಗಿ ತಗೊಂಡ್ಬಿಟ್ಟೆ. ಇನ್ನ ನನ್ನ ಎಚ್ಚರಿಕೆಯಲ್ಲಿ ನಾನಿರೋದು ಅಲ್ದೆ ಪ್ರತಿ ವಿಷಯದಲ್ಲಿ ವೈದೇಹಿನೇ ಟಾರ್ಗೆಟ್ ಮಾಡ್ತೀನಿ. ದಶರಥ್ ರಾಮನ್ಗೆ, ಕೌಸಲ್ಯಗೆ ಯಾರ ಕೈಲೂ ಸಿಕ್ಕಾಕೊಳ್ದಿರೋ ತರ ಮ್ಯಾನೇಜ್ ಮಾಡ್ತಿದ್ದೀನಿ. ಆ ದೇವಾಂಶದನಲ್ಲ, ಅವನು ನನ್ನವನಾದ್ರೆ ಸಾಕು ಮಾಮ್. ಯಾರು ನಾನೇನು ಮಾಡಕ್ಕಾಗಲ್ಲ. ಓಕೆ ಬೇಬಿ, ಬಿ ಕೇರ್ಫುಲ್. ಓಕೆ ಮಾಮ್, ಬಾಯ್. ಕೇಳಿಸ್ಕೊಂಡ್ಬಿಟ್ಲಾ? ಛೇ, ಎಚ್ಚರಿಕೆಯಿಂದ ಇರ್ತೀನಿ ಅಂತ ಇವಾಗ ತಾನೇ ಮಾತು ಕೊಟ್ಟಿದ್ದೆ. ಅಷ್ಟರಲ್ಲಿ ನಾನು ಎಡವು ಬಿಟ್ನಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೆ ಶ್ರವಂತಿ? ಅದು ಅತ್ತೆ, ಆಶ್ರಮದಲ್ಲಿ ನನ್ನ ಜೊತೆ ಬೆಳೆದಿದ್ದ ಫ್ರೆಂಡ್ ಫೋನ್ ಮಾಡಿದ್ಲು, ಮಾತಾಡ್ತಿದ್ದೆ ಅತ್ತೆ. ಪರವಾಗಿಲ್ಲಮ್ಮ. ಇವಾಗಂತದ್ದೇನಾಯ್ತು? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಸದ್ಯ ಕೇಳಿಸ್ಕೊಂಡಿಲ್ಲ. ಪ್ರಾಬ್ಲಮ್ ಏನಿಲ್ಲ ಅತ್ತೆ, ನೀವು ಚಿಂತೆ ಮಾಡಬೇಡಿ. ತುಂಬಾ ಹೊತ್ತು ಹೋಲಿ ಆಡಿದ್ನಲ್ಲ, ಅದು ಅಲ್ಲದೆ ಇಷ್ಟೊತ್ವರೆಗೂ ಮತ್ತಲ್ಲಿದ್ದು ಅದರಿಂದ ಆಗಿರೋ ಸುಸ್ತಿಂದ ನಾನು ನೋಡಿ ನಿಮ್ಗೆ ನನಗೆ ಟೆನ್ಷನ್ ಆಗಿದೆ ಅಂತ ಅನಿಸ್ತಿದೆ. ಹೌದಾ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವೇನಮ್ಮ? ಪರವಾಗಿಲ್ಲ ಅತ್ತೆ, ತಾನಾಗೆ ಸರಿ ಹೋಗತ್ತೆ. ನೀವೇನೋ ಮಾತಾಡ್ಬೇಕು ಅಂತ ಬಂದ್ರಿ ಅನ್ಸತ್ತೆ. ಅದೇನಮ್ಮ, ನಿನ್ ಮಾವನವರು ನಿನಗೆ ಆಸ್ತಿ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನಾಳೆನೇ ಕೊಡೋಣ ಅಂತ ಹೇಳ್ತಿದ್ದಾರೆ. ಆ ವಿಷಯ ಹೇಳೋಣ ಅಂತ ಬಂದೆ.
ಅದೇನತ್ತೆ ಇಷ್ಟು ಸಡನ್ ಆಗಿ, ಅದು ಕೂಡ ನಾಳೆನೆ? ನಾಳೆ ಈ ಮನೇಲಿ ಒಂದು ವಿಶೇಷವಾದ ದಿನ. ಅದೇ ದಿನ ನಿನಗೆ ಆಸ್ತಿನ ಒಪ್ಪಿಸ್ಬೇಕು ಅನ್ನೋದು ನಿಮ್ಮ ಮಾವನ ಆಲೋಚನೆ. ಸರಿನಾ? ತುಂಬ ಸುಸ್ತಾಗಿದೆ ಅನ್ಸುತ್ತೆ, ಹೋಗಿ ರೆಸ್ಟ್ ತಗೋ. ಸರಿ ಅತ್ತೆ. ಅದ್ ಹೇಗ್ ವೈದೇಹಿ ನನಗೆ ಆಸ್ತಿ ಸಿಗ್ದರ ತರ ತಡಿತಾಳೋ ನಾನು ನೋಡ್ತೀನಿ. ವೈದೇಹಿ ನೀನಾ? ನಾನೇ. ಯಾಕೆ? ಶ್ರವಂತಿ ಬರ್ತಾಳೆ ಅಂತ ಕಾಯ್ತಿದ್ರಾ? ಬರ್ಲಿಲ್ಲ ಅಂತ ಡಿಸಪಾಯಿಂಟ್ ಆದ್ರಾ? ಯಪ್ಪ, ಏನ್ ವೈದೇಹಿ ನೀನು ಮತ್ತೆ ಶುರು ಮಾಡ್ಕೊಂಡ್ಯಾ? ಅಪ್ಪ, ನಮ್ ಮನೆಯವ್ರಿಗೆ ಕೋಪನೂ ಬರತ್ತಲ್ಲ. ಇಲ್ಲ ಅಂದ್ರೆ ಏನ್ ಮತ್ತೆ? ಯಾಕೆ ಯಾವಾಗ್ಲೂ ಶ್ರವಂತಿ ಹೆಸರನ್ನ ಮದಿಗ್ ತರ್ತ್ಯಾ? ಪಾಪ ಅವಳು. ಪಾಪನ? ಆಹಾ, ಅನುಕಂಪ ಬೇರೆ ತೋರಿಸ್ತಾ ಇದ್ದೀರಲ್ಲ ಈಗ. ಅಷ್ಟಕ್ಕೂ ಇವ್ರು ತುಂಬಾ ಮುಗ್ದ್ರು, ಏನು ಗೊತ್ತಾಗಲ್ಲ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ರೆ ನೀವೇನ್ ಕಡಿಮೆ ಇಲ್ಲ. ಹಾಗಲ್ಲ ವೈದೇಹಿ, ನನ್ನ ಉದ್ದೇಶ ಏನ? ನೀವ್ ಮಾಡೋ ಕೆಲ್ಸಗಳಲ್ಲೇ ನಿಮ್ ಉದ್ದೇಶನೂ ಅರ್ಥ ಆಗತ್ತೆ. ಪ್ರತ್ಯೇಕವಾಗಿ ಉದ್ದೇಶದ ಬಗ್ಗೆ ಏನ್ ಹೇಳೋದ್ ಬೇಡ. ಅಮ್ಮ, ಕಣ್ಣಲ್ಲೇನೋ ಬಿತ್ತು ವೈದೇಹಿ. ಕಣ್ಣಿಗೇನೋ ಬಿದ್ದು ಒದ್ದಾಡ್ತಾ ಇದ್ರೆ ಹಾಗೆ ನೋಡ್ಕೊಂಡು ನಿಂತಿದ್ಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವಾ? ಅನಿಸ್ತಿದೆ. ಹೋಲಿ ಆಡುವಾಗ ಅವಳ ಕಣ್ಣಲ್ಲಿ ಏನೋ ಬಿತ್ತು ಅಂತ ನೀವು ಊದಿದ್ರಲ್ಲ, ಇವಾಗ ಅವಳನ್ನ ಕರ್ಕೊಂಡ್ಬಂದು ನಿಮ್ ಕಣ್ಣನ್ನು ಊದಿಸ್ಬೇಕು ಅಂತ ಅನಿಸ್ತಿದೆ. ಯಪ್ಪ, ಮತ್ತೆ ಅದೇ ಟಾಪಿಕ್. ನೀವು ಹೆಣ್ಮಕ್ಳೆಲ್ಲ ಇಷ್ಟನಾ? ನಿಮ್ಗೆ ಇಷ್ಟ ಇಲ್ದಿರೋದೇನಾದ್ರು ಮಾಡಿದ್ರೆ ಪದೇ ಪದೇ ಚುಚ್ಚಿ ಚುಚ್ಚಿ ಅದೇ ವಿಚಾರ ಹೇಳ್ತಾ ಇರ್ತೀರಲ್ವಾ? ಅಮ್ಮ, ಹೋಗ್ಲಿ ಬಿಡಿ, ನೋಡ್ತೀನಿ. ನೋಡು. ಥ್ಯಾಂಕ್ ಯು ವೈದೇಹಿ, ಇವಾಗ ಆರಾಮ್ ಅನಿಸ್ತಿದೆ. ಥ್ಯಾಂಕ್ಸಾ? ಹೆಂಡತಿಗೂ ಥ್ಯಾಂಕ್ಸ್ ಹೇಳ್ತೀರಾ? ಏನೋ ಅಭ್ಯಾಸದಲ್ಲಿ ಹೇಳ್ಬಿಟ್ಟೆ. ನೋಡ್ತಿದ್ದೀನಿ, ಹೊಸ ಹೊಸ ಅಭ್ಯಾಸಗಳಾಗ್ತಿದೆ. ಏನೇನ್ ಮಾಡ್ತಿರೋ ಮಾಡಿ. ವೈದೇಹಿ ಇರು, ಮೂಗ್ ತುದಿಲೆ ಕೋಪ ಇರುತ್ತಲ್ಲ ನಿನ್ಗೆ? ಬರ್ದೆ ಇನ್ನೇನು? ಅದ್ ಬಿಡಿ ನನ್ನ. ಹಾಗೆ ನನ್ ಕೈ ಬಿಡಿ. ಅಲ್ಲ, ನಾನು ಹೇಳೋದ್ ಕೇಳು ವೈದೇಹಿ. ಕೈ ಬಿಡಿ ಅಂತ ಇರು ವೈದೇಹಿ, ನಾನು ಹೇಳೋದ್ ಕೇಳು. ಬಿಡಿ ಅಂತ ಹೇಳ್ತಿಲ್ವಾ? ವೈದೇಹಿ, ನಾನು ಹೇಳೋದನ್ನ ಕೇಳು. ನಾನ್ ಮೊದಲು ಬಿಡಲ್ಲ. ನೀವ್ ಕೈ ಬಿಡಿ. ಬಿಡಿ. ನಾನ್ ಬಿಡಲ್ಲ. ಯಾಕೆ ವೈದೇಹಿ ನಿನ್ಗೆ ಅಷ್ಟು ಕೋಪ ಬರುತ್ತೆ? ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳು? ಈಗ ನೋಡು, ಎಷ್ಟು ಮುದ್ದ ಕಾಣಿಸ್ತಿದ್ಯಾ. ಯಾವಾಗ್ಲೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಂದ್ರೆ ಯಾವಾಗ್ಲೂ ಹೀಗೆ ಇರ್ಬೇಕಾ? ಅಲ್ಲ ಅಲ್ಲ, ಇನ್ನೂ ಹೌದು ಅಂತೀರೇನೋ ಅನ್ಕೊಂಡಿದ್ದೆ. ಸರಿ, ನಾವೀಗ ಹೀಗಿರೋದಕ್ಕೆ ನಿಮಗೇನು ಅನ್ನಿಸ್ತಿದೆ? ನನ್ಗ ನಿಮ್ಗೆ ನಿಮ್ಮ ಮನಸ್ಸಿಗೆ ಏನು ಅನಿಸ್ತಿದ್ಯೋ ಅದನ್ನೇ ಹೇಳಬೇಕು. ಏನು ಅನ್ನಿಸ್ತಾ ಇದೆ ಅಂದರೆ, ನೋಡೋದಕ್ಕೆ ಸ್ಲಿಮ್ ಆಗಿ ಫಿಟ್ಟಾಗಿ ಕಾಣಿಸ್ತೀಯ, ಆದರೆ ಭಾರಿ ತೂಕ ಇದೆಯಾ.
ಅಯ್ಯಪ್ಪ, ಏನಾಯ್ತು? ಅಂದ್ರೆ ನಾನ್ ನಿಮ್ಗೆ ಭಾರ ಅಂತನಾ? ಅಯ್ಯೋ, ನಾನು ಯಾವಾಗ ಹಾಗಂದೆ ವೈದೇಹಿ? ಹೇಳಿದ್ರಲ್ಲ ತುಂಬಾ ಭಾರ ಇದೆಯಾ ಅಂತ, ಯಾಕೆ ಅಷ್ಟು ಹೊರಕ್ಕಾಗಲ್ವಾ? ಸಾರಿ, ನಿಜ ಹೇಳು ಅಂದಿದ್ದಕ್ಕೆ ನಿಜ ಹೇಳಿದೆ. ಫೀಲ್ ಆಗ್ತಿ ಅನ್ಕೊಂಡಿರ್ಲಿಲ್ಲ. ಸಾರಿ ಹೇಳಿದೆ ಅಲ್ವಾ? ಸರಿ, ಹಾಗಿದ್ರೆ ಈಗ ಬೇಕಂದ್ರೆ ಮತ್ತೆ ಮೈ ಮೇಲೆ ಬಿಡು. ಎಷ್ಟೊತ್ತು ಅನ್ಸುತ್ತೋ ಅಷ್ಟೊತ್ತು ನಿನ್ ಕೋಪ ಕಡಿಮೆ ಆಗೋವರೆಗೂ ಮಲ್ಕೋ. ಬಾ. ಛೀ, ಏನ್ ಬೇಕಾಗಿಲ್ಲ. ವೈದೇಹಿ ಬಾ. ಹ್ಯಾಪಿ ಬರ್ತ್ಡೇ ಬಾವಾ. ನೀವೆಲ್ರೂ ಇದ್ದೀರಲ್ಲ, ಬಾವ ಎಲ್ಲಿ? ಬಾವಂಗ್ ಸರ್ಪ್ರೈಸ್ ಕೊಡೋಣ ಅಂದ್ರೆ ಎಲ್ಲಿ ಹೋದ್ರು? ನೀವಿಲ್ಲೇ ಇರಿ, ನಾನು ಹೋಗೋರ್ನ ಕರ್ಕೊಂಡ್ ಬರ್ತೀನಿ. ಬಾವಾ, ಬಾವಾ. ನಟರಾಜ ನಟರಾಜ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀಂತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. मनोहर ओंकारं सरिगमा श्रीकारं ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ